ಹಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರ್ಮಲಾ. ವೆಲ್ಕಮ್ ಟು ನಿಮ್ಮು ವ್ಲಾಗ್ಸ್. ಸೊ ಪ್ರೀತಿಯ ಸಂಕೋಲೆ ಎಪಿಸೋಡ್ 20ನ ಇವತ್ತು ಆಗ್ತಾ ಇದ್ದೀನಿ. ಸೊ ಎಪಿಸೋಡ್ಸ್ ತುಂಬ ಚೆನ್ನಾಗಿದೆ. ಆದರೆ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ, ಇಂಟ್ರೆಸ್ಟಿಂಗ್ ಆದ ಸ್ಟೋರಿಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಹೋಗಿ ಎಪಿಸೋಡ್ನ ನೋಡ್ಕೊಂಡು ಬನ್ನಿ. ಪ್ರೀತಿಯ ಸಂಕೋಲೆ. ಜಿಮ್ಗೆ ಅಂತ ಬಂದ ಕವಿಶ್ ಕಿರಣ್ಗೆ ಬೇಗ ಬೇಗ ವರ್ಕೌಟ್ ಮುಗಿಸಿ ರಿಟರ್ನ್ ವಿಲ್ಲಾಗೆ ಕಡೆ ಹೋಗುವಾಗ, ಕವಿ ಏನೋ ಯೋಚನೆ ಮಾಡ್ತಾ ಇದೀಯಾ ಮತ್ತೆ? ಏನೂ ಇಲ್ಲ ಕಣೋ, ಸುಮ್ಮನೆ ಏನೋ ಥಿಂಕ್ ಮಾಡ್ತಾ ಇದ್ದೆ ಅಷ್ಟೆ. ಇಷ್ಟು ವರ್ಷ ನಾನು ನಿನ್ನ ನೋಡ್ಕೊಂಡು ಬಂದಿದ್ದೀನಿ. ಕಾಲೇಜಲ್ಲಿದ್ದಾಗ ಇಷ್ಟು ಗರ್ಲ್ಸ್ ಬಂದು ಪ್ರಪೋಸ್ ಮಾಡಿದ್ರು ಯಾವತ್ತೂ ಯಾರನ್ನೂ ಒಪ್ಕೊಂಡಿಲ್ಲ ನೀನು. ಬಟ್ ಬರೀ ಒಂದು ಫೇಸ್ಬುಕ್ ಐ ಡಿಗೋಸ್ಕರ ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಬರೀ ಕಮೆಂಟ್ ಲೈಕ್ಸ್ಗೋಸ್ಕರ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದ್ಯಾ? ನನಗೆ ಅರ್ಥ ಆಗ್ತಾ ಇಲ್ಲ ನಿನ್ನ ಬಗ್ಗೆ. ಕಿರಣ್, ನಾನೇನು ಜಾಸ್ತಿ ತಲೆ ಕೆಡಿಸ್ಕೊಳ್ತಿಲ್ಲ, ಜಸ್ಟ್ ಲೀವ್ ಇಟ್. ಸುಮ್ಮನೆ ಏನೇನೋ ಹೇಳಬೇಡ ಕವಿ, ನನಗೆ ನಿನ್ನ ನೋಡಿದ್ರೆ ಅರ್ಥ ಆಗ್ತಾ ಇದೆ. ಕಿರಣ್, ನನಗೆ ಅನ್ನಿಸ್ತಾ ಇರೋದು ಒಂದೇ, ಅದು ಯಾರು ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಆ ಐ ಡಿ ನೇಮ್ ಆ್ಯಂಡ್ ಅಲ್ಲಿ ಬರ್ತಿರೋ ಕಮೆಂಟ್ ನನ್ನ ಮನಸ್ಸಿಗೆ ಇಷ್ಟ ಆಗ್ತಿದೆ. ಅದು ಅಲ್ಲದೆ ನನ್ನ ಹೃದಯ ಅದನ್ನು ಒಪ್ಕೊಳ್ತಾ ಇದೆ ಅಷ್ಟೇ. ಏನು ಹೇಳಬೇಕು ಅಂತ ನನಗೂ ಸಹ ನಿಜವಾಗ್ಲೂ ತಿಳಿತಿಲ್ಲ. ಯಾಕೆ ನಾ ಆ ಐ ಡಿನ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀನಿ, ಯಾಕೆ ನನಗೆ ಅಷ್ಟೊಂದು ಇಷ್ಟ ಆಗ್ತಿದೆ ಅಂತ ಇದ್ರ ಮೇಲೆ ನನಗೂ ಏನೂ ಸರಿಯಾಗಿ ಗೊತ್ತಿಲ್ಲ. ಸದ್ಯಕ್ಕೆ ವಿಷಯ ಇಲ್ಲೇ ಬಿಟ್ಟು ನನಗೊಂದು ಒಳ್ಳೆ ಐಡಿಯಾ ಕೊಡು, ಓಕೆನಾ? ಸರಿ ಕಣೋ ಕವಿ, ನೀನು ಇಷ್ಟೊಂದು ಹೇಳ್ತಿದ್ಯಾ ಅಂದರೆ ನನ್ನ ಮೈಂಡಿಗೆ ಕೆಲಸ ಕೊಟ್ಟು ನಿನಗೊಂದು ಒಳ್ಳೆ ಐಡಿಯಾ ಕೊಡ್ತೀನಿ, ಸರಿನಾ? ಆಮೇಲೆ ಇಬ್ಬರು ವಿಲ್ಲಾಗಿ ಬಂದು ಫ್ರೆಶ್ ಅಪ್ ಆಗಿ ಟಿಫನ್ ಮುಗಿಸಿ ಕವಿಶ್ ಮತ್ತೊಂದು ಸರಿ ಲ್ಯಾಪ್ಟಾಪ್ ಆನ್ ಮಾಡಿ ಚೆಕ್ ಮಾಡ್ತಾನೆ. ಸೇಮ್, ಯಾವ ಪ್ರತಿಕ್ರಿಯೆಯೂ ಇರಲ್ಲ. ಬೇರೆ ಸುಮಾರು ಲೈಕ್ ಕಮೆಂಟ್ ಬಂದಿರುತ್ತೆ, ಬಟ್ ಅವನಿಗೆ ಬೇಕಾಗಿರೋ ಐ ಡಿಯಿಂದ ಲೈಕ್ ಕಮೆಂಟ್ ಬಂದೇ ಇರೋದಿಲ್ಲ. ನಿಜವಾಗ್ಲೂ ತುಂಬ ಬೇಜಾರು ಮಾಡಿಕೊಂಡು ಆಗಿದ್ದಾಗಲಿ ಅಂತ ಇನ್ನೊಂದು ಕವಿತೆಯನ್ನು ಪೋಸ್ಟ್ ಮಾಡ್ತಾ, ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು, ಆದರೆ ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯಲಾಗುವುದಿಲ್ಲ. ಪೋಸ್ಟ್ ಮಾಡಿ ಕೆಳಗಡೆ ಬಂದು ಕಿರಣ್, ಕವಿಶ್ ಇಬ್ಬರು ಕಾಲೇಜ್ ಕಡೆ ಹೊರಡ್ತಾರೆ. ಕ್ಲಾಸಸ್ ಮುಗಿಸ್ಕೊಂಡು ಲೈಬ್ರರಿಗೆ ಹೋಗಿ ಸ್ವಲ್ಪ ಹೊತ್ತು ಸ್ಟಡಿ ಮಾಡಿ ಇನ್ನೇನು ಹೊರಡಬೇಕು ಅಂದ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ರೋಸಿ ಬಂದು, ಹಾಯ್ ಕವಿಶ್, ವೆನ್ ಯು ಫ್ರೀ? ಅಷ್ಟೇ, ಕವಿಶ್ ಫುಲ್ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಬಿಡ್ತಾನೆ. ಆಗ ಕಿರಣ್, ಕವಿ, ಇವಳು ಯಾಕೋ ನಿನ್ನ ಬಿಡೋ ಹಂಗೆ ಕಾಣ್ತಿಲ್ಲ ಕಣೋ, ಹೋಗಲಿ ಪಾಪ ಅಂತ ಒಂದು ಲಾಂಗ್ ಡ್ರೈವ್ ಹೋಗಿ ಬಂದುಬಿಡೋ. ಕಿರಣ್, ಇವಾಗ ಸುಮ್ಮನೆ ನನ್ನ ಜೊತೆ ಬಂದರೆ ಸರಿ, ಇಲ್ಲ ಅಂದರೆ ನಿನ್ನ ಬಿಟ್ಟು ನಾನು ಒಬ್ಬನೇ ಹೋಗ್ತಾ ಇರ್ತೀನಿ ಅಷ್ಟೇ. ಆಮೇಲೆ ಇಬ್ಬರು ಸ್ವಲ್ಪ ಹೊತ್ತು ಮಾತಾಡಿ ಆಚೆ ಎಲ್ಲ ಒಂದು ರೌಂಡ್ ಓಡಾಡಿಕೊಂಡು, ನಾಳೆ ಎಲ್ಲಾದರೂ ಔಟಿಂಗ್ ಹೋಗೋಣ ಕಿರಣ್, ಬೆಳಿಗ್ಗೆ ಬೇಗ ಎದ್ಬಿಟ್ಟು ರೆಡಿ ಆಗು. ಹಾಗೆ ಸಂಜೆ ವಿಲ್ಲಾ ಹತ್ರ ಬರ್ತಾರೆ. ಅವತ್ತು ಸ್ವಲ್ಪ ಕಾಲೇಜ್ ವರ್ಕ್ ಜಾಸ್ತಿ ಇರೋದ್ರಿಂದ ಅವ್ರ ಕೆಲಸ ಮುಗಿಸ್ಕೊಂಡು ಊಟ ಮಾಡಿ ಮಲಗಿಬಿಡ್ತಾರೆ. ಕವಿಶ್ ಸಹ ಲ್ಯಾಪ್ಟಾಪ್ ಆನ್ ಮಾಡೋಕ್ಕೆ ಹೋಗಲ್ಲ. ಈ ಕಡೆ 2ನೇ ದಿನ ಚಿಕ್ಕಮಂಗ್ಳೂರಲ್ಲಿ ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡೋಕ್ಕೆ ಅಂತ ಗೆಸ್ಟ್ ಹೌಸ್ನ ಕಿಚನ್ ಕೌಂಟ್ರ್ ಹತ್ರ ಬಂದು ಎಲ್ಲರೂ ಲೈಟಾಗಿ ಇಡ್ಲಿ ಸಾಂಬಾರು ತಿನ್ಕೊಂಡು ಸ್ವಲ್ಪ ಹೊತ್ತು ಇವತ್ತು ಎಲ್ಲೆಲ್ಲಿ ಹೋಗೋದು ಅಂತ ಮಾತಾಡಿಕೊಂಡು ಎಲ್ಲರೂ ಅಲ್ಲಿಂದ ಶಾರದಾಂಬ ಟೆಂಪಲ್ಗೆ ಹೋಗ್ತಾರೆ. ಟೆಂಪಲಲ್ಲಿ ಎಲ್ಲರೂ ಕೈ ಮುಗಿದು ಪ್ರಾರ್ಥಿಸ್ತಾರೆ. ಕೀರ್ತಿ ಕೈ ಮುಗಿದು ದೇವ್ರ ಹತ್ರ, ನನ್ನ ಲೈಫಲ್ಲಿ ನಾನು ಬಯಸ್ತಾ ಇರೋದು ನನ್ನ ತಂದೆ ತಾಯಿ ಪ್ರೀತಿನ, ಅವ್ರು ನನಗೆ ಆದಷ್ಟು ಟೈಮ್ ಕೊಡಲಿ ಅನ್ನೋದನ್ನು ನಾನು ಬಯಸ್ತೀನಿ. ನನ್ನ ಕುಟುಂಬದ ಪ್ರೀತಿನ ಯಾವಾಗಲೂ ನನ್ನ ಜೊತೆ ಇರೋ ಹಾಗೆ ಮಾಡಮ್ಮ ತಾಯಿ. ನಾನು ಅಂದ್ಕೊಂಡಿರೋ ನನ್ನ ಎಜುಕೇಷನ್ಲಿ ಯಾವುದೇ ತೊಂದರೆ ಇಲ್ಲದೆ ಮುಗೀಲಿ. ಆ ಟೈಮಲ್ಲಿ ಅವಳಿಗೆ ಗೊತ್ತಾಗ್ದೇ ದೇವ್ರ ಹತ್ರ ನಾನು ನೋಡಿರೋ ಕವಿತೆಗಳಿಂದ ನನ್ನ ತಂದೆ ಹತ್ರ ಮನಸ್ಸು ಬಿಚ್ಚಿ ಮಾತಾಡಿ ಅವ್ರ ಜೊತೆ ಮತ್ತೆ ಒಂದೊಳ್ಳೆ ಬಾಂಧವ್ಯ ಮೂಡೋ ಹಾಗೆ ಮಾಡಿದ ಆ ಕವಿತೆಗಳನ್ನ ಬರೀತಿರೋ ಅವ್ರಿಗೆ ಅವ್ರು ಯಾವಾಗಲೂ ಖುಷಿಯಾಗಿರಲಿ ಅಂತ ಬೇಡ್ಕೊತಾಳೆ. ಎಲ್ಲರೂ ಕೆಳಗಡೆ ಬಂದು ಬಿಸಿ ಬಿಸಿ ಜೋಳ ತಿಂತ ಅಲ್ಲಿಂದ ಕಲತಿರಿ ವೀರಭದ್ರೇಶ್ವರ ಟೆಂಪಲ್ ಹತ್ರ ಹೋಗಿ ದರ್ಶನ ಮುಗಿಸ್ಕೊಂಡು, ನೀರಿನ ಪ್ರಮಾಣ ಸ್ವಲ್ಪ ಇರೋದ್ರಿಂದ ಫಾಲ್ಸಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು, ನಂತರ ಕೆಮ್ಮಣ್ಗುಂಡಿ ಸೆಟ್ ಪಾಯಿಂಟ್ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ರಿಟರ್ನ್ ಅಲ್ಲಿಂದ ಹೊರಡಬೇಕಾದ್ರೆ ಸಾತ್ವಿಕ್ ಕೀರ್ತಿ ಹತ್ರ ಒಂದೊಳ್ಳೆ ಸಾಂಗ್ ಹಾಡು ಕೀರ್ತಿ, ತುಂಬ ದಿನ ಆಯಿತು ನಿನ್ನ ಕಂಠದಿಂದ ಒಂದು ಸಾಂಗ್ ಕೇಳಿ ಅಂತ ಕೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಆಗ ಮನೆಯವರೆಲ್ಲರೂ ಫೋರ್ಸ್ ಮಾಡೋದ್ರಿಂದ ಒಂದು ಸಾಂಗ್ ಹಾಡ್ತಾಳೆ. ನಿನ್ನ ದನಿಗಾಗಿ, ನಿನ್ನ ಕರಿಗಾಗಿ, ನಿನ್ನ ಸಲುವಾಗಿ ಕಾಯುವೆ, ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಣುವೆ, ಒಂಟಿರುವಾಗ ತುಂಟ ನೆಪ ತೋರಿ ಬಂದ ಕನಸೆಲ್ಲ ನಿನ್ನದು, ನಾನು ಅನುರಾಗಿ ನೀನು ನನಗಾಗಿ ಎನ್ನುವ ಭಾವನೆ ನನ್ನದು, ಕಣ್ಣಿನಲ್ಲೇನೆ ಹೊಮ್ಮಿದೆ ಕೋಮಲ ಕೋರಿಕೆ, ಮುತ್ತಿನ ಅಂಕಿತ
ಬೇಕಲ್ಲ ಒಪ್ಪಂದಕ್ಕೆ ನಿನ್ನ ಧನಿಗಾಗಿ ನಿನ್ನ ಕರಿಗಾಗಿ ಹೆದರುತ್ತಾ ಅರಳಿದೆ ನಾನಾ ಹಂಬಲ ನಿನ್ನನೆ ತಲುಪಲು ಮನಸಲಿ ಸವಿ ಕನಸಿನಿ ಸಾಲೆ ನಿಂತಿದೆ ಅಂಗಡಿ ತೆರೆಯಲು ಎಲ್ಲೇ ನಾ ಹೋದರೂ ಗಮನ ಇಲ್ಲೇ ಇದೆ ಸನಿಹವೇ ನೀ ಬೇಕೆನ್ನುವ ಹಠವೂ ಹೆಚ್ಚಾಗಿದೆ ಈಗ ಚಂದ್ರನ ಒಪ್ಪಿಗೆ ಬೇಕೇನು ಸಲ್ಲಾಪಕ್ಕೆ ನೆನಪಿನ ಬೀದಿಯ ಎಲ್ಲ ಗೋಡೆಗೂ ನಿನ್ನದೇ ಮೊಗವಿದೆ ಸಲಿಕೆಯ ತಕರಾರಿನ ಸಣ್ಣ ಕೋಪಕ್ಕೂ ಬೇರೆಯೇ ಸುಖವಿದೆ ಇನ್ನೂ ಹಿಂಪಾಗಿದೆ ಕರೆವ ನಿನ್ನ ಸ್ವರ ಹೃದಯದಲ್ಲಿ ಎಂದೆಂದಿಗೂ ಇರಲಿ ಹಸ್ತಾಕ್ಷರ ಬೇಗ ಮೂಡಲಿ ಮತ್ಸರ ಈ ಭೂಮಿಯ ಆಕಾಶಕ್ಕೆ ನಿನ್ನ ಧನಿಗಾಗಿ ನಿನ್ನ ಕರಿಗಾಗಿ ಎಲ್ಲರೂ ಒಂದು ಕ್ಷಣ ಕಳೆದು ಹೋಗ್ತಾರೆ ಅಷ್ಟು ಚೆನ್ನಾಗಿ ಅಷ್ಟು ಇಂಪಾಗಿ ಹಾಡ್ತಾಳೆ ಸಾತ್ವಿಕ್ ಅಂತೂ ಅವಳನ್ನ ನೋಡೋದ್ರಲ್ಲಿ ಮುಳುಗೋಗ್ಬಿಟ್ಟಿರ್ತಾನೆ ಆಮೇಲೆ ಅವಳ ತಂದೆ ಬಂದು ಅವಳು ಹಗ್ ಮಾಡಿ ತುಂಬ ಚೆನ್ನಾಗಿ ಹಾಡಿದೆ ಮಗಳೇ ಅಂತ ಹೇಳ್ತಾರೆ ಯಾವಾಗಲೂ ಡಿಂಪು ಡಿಂಪು ಅಂತ ಕರೆಯೋರು ಇವತ್ತು ಪ್ರೀತಿಯಿಂದ ಮಗಳೇ ಅಂತ ಕರೆದಿದ್ದಕ್ಕೆ ಕಣ್ಣಂಚು ಒದ್ದೆ ಆಗುತ್ತೆ ಆಮೇಲೆ ಎಲ್ಲರೂ ಖುಷಿ ಖುಷಿಯಾಗಿ ಅಲ್ಲಿಂದ ಸಂಜೆ ಗೆಸ್ಟ್ ಹೌಸ್ ಹತ್ರ ಬರ್ತಾರೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಫೈರ್ ಕ್ಯಾಂಪ್ ಹತ್ರ ಕಾಫಿ ಕುಡಿತಾ ಕುತ್ಕೊಳ್ತಾರೆ ಸಾತ್ವಿಕ್ ನೈಟ್ ಪ್ಲ್ಯಾನ್ ಮಾಡಿದ ಪ್ರಕಾರ ಗೇಮ್ನ ಆಡೋದಕ್ಕೆ ಅದರ ಐಟಮ್ಸ್ನೆಲ್ಲನೂ ತಂದಿಟ್ಕೊಳ್ತಾನೆ ಒಂದು ರೌಂಡ್ ಟೇಬಲ್ ಮೇಲೆ 10 ಐಟಮ್ಸ್ ಅದ್ರ ಮಧ್ಯೆ ಒಂದು ವಾಟರ್ ಬಾಟಲ್ ಇಟ್ಟು ಅದರ ಸುತ್ತ ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಅಕ್ಕಿ ಹಿಟ್ಟು ಖಾರದ ಪುಡಿ ಸಕ್ಕರೆ ಸೌತೆಕಾಯಿ ಹಾಗಲಕಾಯಿ ಬಿಸ್ಕೆಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಒಂದು ಲಿಪ್ಸ್ಟಿಕ್ ಇಟ್ಟು ಎಲ್ಲರನ್ನೂ ಸಾಲಾಗಿ ನಿಂತ್ಕೊಳ್ಳೋಕೆ ಹೇಳ್ತಾನೆ ಹಾಗಾದರೆ ಯಾವ ಗೇಮ್ ಆಡ್ತಿರ್ಬೋದು ಬನ್ನಿ ನೋಡೋಣ ಎಲ್ಲರೂ ನಿಂತ್ಕೊಂಡ್ಮೇಲೆ ಒಬ್ಬೊಬ್ಬರನ್ನೇ ಬಂದು ಬಾಟಲ್ನ ತಿರುಗಿಸಿ ಬಾಟಲ್ ಕ್ಯಾಪ್ ಯಾವ ಐಟಮ್ ಹತ್ರ ಸ್ಟಾಪ್ ಆಗುತ್ತೆ ಆ ಐಟಮ್ನ ನೀವು ಟೇಸ್ಟ್ ಮಾಡಬೇಕು ಅಂತ ಡೀಟೇಲ್ ಆಗಿ ಎಲ್ಲ ವಿಚಾರನ ಹೇಳಿ ಕುಶಲ್ ಇಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಬಾಟಲ್ ರೌಂಡ್ ಮಾಡಿದ್ರೆ ಅವನಿಗೆ ಟೊಮ್ಯಾಟೊ ಸಿಗುತ್ತೆ ಸೊ ಅವ್ನು ಟೊಮ್ಯಾಟೊನ ಟೇಸ್ಟ್ ಮಾಡ್ತಾನೆ ನೆಕ್ಸ್ಟ್ ಕೀರ್ತಿ ಬಾಟಲ್ ರೌಂಡ್ ಮಾಡಿದಾಗ ಅವಳಿಗೆ ಹಸಿ ಮೆಣಸಿನ್ಕಾಯಿ ಸಿಗುತ್ತೆ ಸೊ ಇಷ್ಟ ಇಲ್ದಿದ್ರೂ ಗೇಮ್ನ ರೂಲ್ಸ್ ಬಿಟ್ ಕೊಡೋಕ್ಕಾಗಲ್ಲ ಟೇಸ್ಟ್ ಮಾಡ್ತಾಳೆ ನೆಕ್ಸ್ಟ್ ಕನ್ನಿಕಾ ಅವಳು ಟ್ರೈ ಮಾಡ್ತಾಳೆ ಅವಳಿಗೆ ಅಕ್ಕಿ ಹಿಟ್ಟು ಬರುತ್ತೆ ಸೊ ಗೇಮ್ ರೂಲ್ಸ್ ಪ್ರಕಾರ ಎಲ್ಲರೂ ಅವಳ ಫೇಸ್ಗೆ ಅಕ್ಕಿ ಹಿಟ್ಟು ಹಚ್ಚಬೇಕು ಎಲ್ಲರೂ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟು ಹಚ್ಚಿದ್ರೆ ಸಾತ್ವಿಕ್ ಮತ್ತು ಕುಶಲ್ ಜಾಸ್ತಿ ಹಿಟ್ಟನ್ನು ಹಚ್ತಾರೆ ಆಮೇಲೆ ವೈಷ್ಣವಿ ಅವರು ಬಾಟಲ್ ರೌಂಡ್ನ ಮಾಡ್ತಾರೆ ಅವ್ರಿಗೆ ಸೌತೆಕಾಯಿ ಸಿಗುತ್ತೆ ಹಾಗೆ ನೆಕ್ಸ್ಟ್ ವರ್ಧನ್ ಅವ್ರು ಬಾಟಲ್ ರೌಂಡ್ ಮಾಡಿದ್ರೆ ಅವ್ರಿಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಸಿಗುತ್ತೆ ಸೊ ಅವರು ಚಾಕ್ಲೇಟ್ ಟೇಸ್ಟ್ ಮಾಡ್ತಾರೆ ಆಗ ಕೀರ್ತಿ ಬಂದು ಯು ಆರ್ ಸೋ ಸ್ವೀಟ್ ಡ್ಯಾಡ್ ಅದಕ್ಕೆ ನಿಮಗೆ ಸ್ವೀಟ್ ಸಿಕ್ಕಿದೆ ಅವ್ರನ್ನ ಹಗ್ ಮಾಡ್ತಾಳೆ ನೆಕ್ಸ್ಟ್ ಸ್ವಪ್ನ ಅವರು ಬಾಟಲ್ ರೌಂಡ್ ಮಾಡ್ತಾರೆ ಅವ್ರಿಗೆ ಈರುಳ್ಳಿ ಸಿಗುತ್ತೆ ಈರುಳ್ಳಿನ ಟೇಸ್ಟ್ ಮಾಡ್ತಾರೆ ನೆಕ್ಸ್ಟ್ ಸುಂದರ್ ಅವರು ಬಾಟಲ್ ರೌಂಡ್ ಮಾಡ್ತಾರೆ ಅವ್ರಿಗೆ ಸಕ್ಕರೆ ಸಿಗುತ್ತೆ ಅವರು ಸಕ್ಕರೆನ ಟೇಸ್ಟ್ ಮಾಡ್ತಾರೆ ಆಗ ಕನ್ನಿಕಾ ಬಂದು ಕೀರ್ತಿ ಮಾಡಿದ ರೀತಿನೇ ಯು ಆರ್ ಸೋ ಸ್ವೀಟ್ ಪಪ್ಪ ಅಂತ ಹೇಳಿ ಹಗ್ ಮಾಡ್ತಾಳೆ ನೆಕ್ಸ್ಟ್ ಪದ್ಮಮ್ಮ ಅವ್ರ ಬಾಟಲ್ ರೌಂಡ್ ಮಾಡ್ತಿದ್ದಾರೆ ಅವರಿಗೆ ಬಿಸ್ಕೆಟ್ ಸಿಗುತ್ತೆ ಬಿಸ್ಕೆಟ್ ತಿಂದ್ಬಿಟ್ಟು ಸೈಡಿಗೆ ನಿಂತ್ಕೊಳ್ತಾರೆ ನೆಕ್ಸ್ಟ್ ಸಾತ್ವಿಕ್ ಬಾಟಲ್ ರೌಂಡ್ ಮಾಡ್ತಾನೆ ಅವನಿಗೆ ಲಿಪ್ಸ್ಟಿಕ್ ಸಿಗುತ್ತೆ ಗೇಮ್ ರೂಲ್ಸ್ ಪ್ರಕಾರ ಅವನ ತುಟಿಗೆ ಲಿಪ್ಸ್ಟಿಕ್ ಹಚ್ಕೋಬೇಕು ವಿಧಿ ಇಲ್ಲದೆ ಒಪ್ಕೊಳ್ತಾನೆ ಕನ್ನಿಕಾ ಬಂದು ಅವನ ತುಟಿಗೆ ಲಿಪ್ಸ್ಟಿಕ್ ಹಚ್ಚಿ ಅವ್ರ ಪಪ್ಪ ಫೋನಲ್ಲಿ ಒಂದು ಫೋಟೋ ಬೇರೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಯೂಸ್ ಆಗುತ್ತೆ ಅಂತ ಇಟ್ಕೊಳ್ತಾಳೆ ನಂತರ ಇದೇ ಗೇಮನ್ನು ಸೆಕೆಂಡ್ ರೌಂಡ್ ಆಟ ಆಡಿ ಊಟ ಮಾಡೋಕ್ಕೆ ಗೆಸ್ಟ್ ಹೌಸ್ನ ಕಿಚನ್ ಕೌಂಟರ್ ಹತ್ರ ಹೋಗ್ತಾರೆ ಆಲ್ರೆಡಿ ಬಿಸಿ ಬಿಸಿ ಪನ್ನೀರ್ ಮಂಚೂರಿಯನ್ ಮಶ್ರೂಮ್ ಗ್ರೇವಿ ಅಕ್ಕಿ ರೊಟ್ಟಿ ಗೀ ರೈಸ್ ಬಟಾಣಿ ಗ್ರೇವಿ
ಹಪ್ಪಳ ಬಜ್ಜಿ ರೆಡಿ ಇರುತ್ತೆ. ಇವತ್ತು ವೈಷ್ಣವಿಯವರು ಕೀರ್ತಿ ಕನ್ನಿಕಾ ಕುಶಾಲ್ ಅವ್ರಿಗೆ ಊಟ ಮಾಡಿಸ್ತಾರೆ. ಕೀರ್ತಿಗೆ 2 ದಿನದ ಖುಷಿನ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಖುಷಿಯಲ್ಲಿ ಇರ್ತಾಳೆ. ನಂತರ ಎಲ್ಲರೂ ಮಾತಾಡ್ತಾ ಮಾತಾಡ್ತಾ ಊಟ ಮುಗಿಸಿ ಅಲ್ಲೇ ಒಂದು ರೌಂಡ್ ವಾಕ್ ಸಹ ಮುಗಿಸ್ತಾರೆ. ಆಮೇಲೆ ಎಲ್ಲರೂ ಅವ್ರವ್ರ ರೂಮ್ಗಳಿಗೆ ಸೇರ್ಕೊಳ್ತಾರೆ. ಆಮೇಲೆ ಸಾತ್ವಿಕ್ ಮತ್ತು ಕುಶಾಲ್ ಕೀರ್ತಿ ರೂಮ್ ಹತ್ರ ಹೋಗಿ ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ನಾಳೆ ಏನೇನು ಪ್ಲ್ಯಾನ್ ಅಂತ ಹೇಳಿ ಸ್ವಲ್ಪ ಹೊತ್ತು ಮಾತಾಡಿ ಹೊರಡ್ತಾನೆ. ಕತೆ ಹೇಗೆ ಬರ್ತಾ ಇದೆ ಅಂತ ಹೇಳಿ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೋದು. ಸೊ ನಿಮ್ಮ ಅಭಿಪ್ರಾಯಗಳ ನಿರೀಕ್ಷೆಯಲ್ಲಿ ನಿಮ್ಮ ನಿರ್ಮಲ ಯಾವಾಗಲೂ ಕಾಯ್ತಿರ್ತಾಳೆ. ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಇಷ್ಟ ಆಗ್ತಾ ಇದೆಯಾ, ಇಷ್ಟ ಆಗ್ತಾ ಇಲ್ವಾ, ಯಾವ ಕತೆ ಬೇಕು, ಕತೆ ಹೇಗಿರಬೇಕು ಅನ್ನೋದನ್ನು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಸಹ ಖುಷಿ ಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.